ನಮಸ್ಕಾರ. ವಿಠ್ಠಲ ರುಕ್ಮಿಣಿ ಜ್ಯೋತಿಷ್ ಶಾಲೆಗೆ ನಮಸ್ಕಾರ. ಸ್ವಾಗತ ಸುಸ್ವಾಗತ. ಅಶ್ವಿನಿ ನಕ್ಷತ್ರ 1ನೇ ಪಾದ ನೋಡಿ. ಅಶ್ವಿನಿ ನಕ್ಷತ್ರ ಗಂಡ ಮೂಲ ನಕ್ಷತ್ರ. ಇದು ಗಂಡ ಮೂಲ ನಕ್ಷತ್ರ 1ನೇ ಪಾದ 2ನೇ ಪಾದ 3-4 ಅಲ್ಲ. ರೇವತಿ 3-4 ಗಂಡ ಮೂಲ ನಕ್ಷತ್ರ. ಹಾಗಾಗಿ ಈ ಮಗು ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ. ಈ ಹೆಣ್ಮಗು ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ. ಹೌದಾ? ಹಾಗಾಗಿ ತಾವು ಅಶ್ವಿನಿ ನಕ್ಷತ್ರದ ಪೂಜೆ ಮಾಡಿಸಲೇಬೇಕು. ಒಟ್ಟಾಗಿ ನೋಡಿ, ಅಶ್ವಿನಿ, ಅಶ್ಲೇಷ, ಮಘ, ಜ್ಯೇಷ್ಠ, ಮೂಲ, ರೇವತಿ ಇವಷ್ಟು 6 ನಕ್ಷತ್ರಗಳನ್ನ ಗಂಡ ಮೂಲ ನಕ್ಷತ್ರಗಳು ಅಂತ ಕರಿತೀವಿ. ಇದರಲ್ಲಿ ಹುಟ್ಟಿದಂತಹ ಮಗು ಮೂಲ ನಕ್ಷತ್ರದಲ್ಲಿ ಜನಿಸಿದ ಮಗು ಅಂತ ಕರಿತೀವಿ. ಆದರೆ ಇದಕ್ಕೆ ಒಂದು ಕಾರಣ ನಿಮ್ಗೆ ಹೇಳ್ಬೋದು ನಾನು. ನೀವು ಹುಟ್ಟಿದ ತಕ್ಷಣವೇ ಮೂಲ ನಕ್ಷತ್ರದ ಪೂಜೆ ಅಂದ್ರೆ ಅಶ್ವಿನಿ ನಕ್ಷತ್ರದ ಪೂಜೆ ಅಂದ್ರೆ ಗೋ ಪೂಜೆ ಹೊಟ್ಟೆಯಿಂದ ತಗೊಂಡು ಮಾಡ್ತಾರೆ. ಅಶ್ವಿನಿ ನಕ್ಷತ್ರ ಪೂಜೆ ಮಾಡ್ತಾರೆ. ಹೌದಾ? ಕರ್ಮಕಾಂಡಿ ಬ್ರಾಹ್ಮಿನ್ಸ್ ಮಾಡ್ತಾರೆ. ಅದನ್ನ ನೀವು ಮಾಡಿಸ್ಲೇಬೇಕು. ಇಲ್ಲ ಅಂದ್ರೆ ತಂದೆಗೆ ಒಳ್ಳೇದಲ್ಲ, ಬಹಳ ಕೆಡಕುಂಟಾಗುತ್ತೆ. ಮನೆಗೆ ಒಳ್ಳೇದಲ್ಲ, ಬಹಳ ಕೆಡಕುಂಟಾಗುತ್ತೆ. ಜಾತಕ ಬಹಳ ಕೆಟ್ಟದಾಗಿರುತ್ತೆ. ದಯವಿಟ್ಟು ತಾವು ಅಶ್ವಿನಿ ನಕ್ಷತ್ರದ ಪೂಜೆ ಮಾಡಿಸಲೇಬೇಕು. ಓಕೆ, ಬನ್ನಿ. 1ನೇ ಮನೆಯಲ್ಲಿ ಕುಜ ಮೀನ ಲಗ್ನದಲ್ಲಿ 9ನೇ ಮನೆ ಸ್ವಾಮಿಯಾದಂತಹ ಹಾಗೂ 2ನೇ ಮನೆ ಸ್ವಾಮಿಯಾದಂತಹ ಕುಜ ಏನಿದಲ್ಲ 9ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಇದಕ್ಕೆ ನಾವು ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ. ನೋಡಿ, 9ನೇ ಮನೆ ಸ್ವಾಮಿ ಲಗ್ನದಲ್ಲಿ ಬಂದು ಕೂಡುದು ಅಥವಾ ಲಗ್ನೇಶ ಹೋಗಿ 9ನೇ ಮನೆಯಲ್ಲಿ ಕೂಡುದು, ಇದಕ್ಕೆ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ. ಹಾಗಾಗಿ ಇವಳು ಯೋಗ ಬಹಳ ಚೆನ್ನಾಗಿದೆ. 2ನೇ ಮನೆಯಲ್ಲಿ ಚಂದ್ರ ಬಹಳ ಮಿದು ಮಾತು. 5ನೇ ಮನೆ ಸ್ವಾಮಿ 2ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಬಹಳ ಚೆನ್ನಾಗಿ ಮಾತಾಡ್ತಾಳೆ. ಮಗು ಬಹಳ ಹುಷಾರಿರುತ್ತೆ. ಎಲ್ಲ ಜೊತೆ ಒಳ್ಳೆ ಸಂಬಂಧ. ದುಡ್ಡಿಗೆ ಯಾವತ್ತೂ ಕಡಿಮೆ ಇರಲ್ಲ. ಭಾರಿ ಸಾಫ್ಟ್ ಹಾರ್ಟೆಡ್ ಇರ್ತಾಳೆ. ಬಟ್ ಆದರೆ 3ನೇ ಮನೆಯಲ್ಲಿ ರಾಹು ಇರೋದು ಉಚ್ಚ ಸ್ಥಾನದಲ್ಲಿದ್ದಾನೆ. ಇದು ಉಚ್ಚ ಸ್ಥಾನ. ಯಾರ್ದು? ರಾಹುಂದು. ಬಹಳ ಒಳ್ಳೇದು. ಯಾಕಂದ್ರೆ ಇಲ್ಲಿ 3ನೇ ಮನೆಯಲ್ಲಿ ಇವಳು ಹುಟ್ಟಿದ ತಕ್ಷಣ ಹಿಂದೆ ಬರುವಂತಹ ಮಗು ಗಂಡು ಮಗು ಅಂತ ಹೇಳಬಹುದು. ಅಷ್ಟು ಕನ್ಫರ್ಮ್ ಆಗಿ ಹೇಳ್ಬೋದು. 2ನೇದು ಬಂದ್ಬಿಟ್ಟು ರಾಹು 3ನೇ ಮನೆಯಲ್ಲಿ ಇರೋದ್ರಿಂದ ಇವಳು ಕಾಂಪಿಟೇಟಿವ್ ಟಫ್ ಇರ್ತಾಳೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಸಿಯಾಗಿ ಪಾಸ್ ಮಾಡ್ತಾಳೆ. ಆದರೆ ಅಷ್ಟೇ ಡಿಲೇ ಮಾಡ್ತಾನೆ. ಎಷ್ಟು ನೆಗೆಟಿವ್ ಕೊಡ್ತಿರ್ತೋ ಅಷ್ಟೇ ಪಾಸಿಟಿವ್ ಕೊಡ್ತಾನೆ ರಾಹು ಇಲ್ಲಿ. ಆದರೆ ನೀವು ಇಲ್ಲಿ ರಾಹು ಶಾಂತಿ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಥವಾ ಫೈಟಿಂಗ್ ಅಲ್ಲಿ ಅಥವಾ ಆರ್ಟ್ ಅಲ್ಲಿ ಅಥವಾ ಇಲಿಸ್ಟ್ರೇಷನ್ ಅಲ್ಲಿ ಇಲ್ಲಿ ಸಪೋರ್ಟ್ ಮಾಡ್ತಾನೆ. ಯಾರಿಗೆ? ಈ ಜಾತಕದೊಳಗೆ. ಹೌದಾ? ಸೊ ಇಲ್ಲಿ ಕುಜ ಬಹಳ ಒಳ್ಳೆ ಸ್ಥಾನದಲ್ಲಿದ್ದಾನೆ. 5ನೇ ಮನೆ ಸ್ವಾಮಿ ಚಂದ್ರ ಬಹಳ ಒಳ್ಳೆ ಸ್ಥಾನದಲ್ಲಿದ್ದಾನೆ. 2 ಗ್ರಹಗಳು ಬಹಳ ಒಳ್ಳೆದಿದೆ. ಬನ್ನಿ, 7ನೇ ಮನೆಯಲ್ಲಿ ಶುಕ್ರ ನೀಚನಾಗಿದ್ದಾನೆ. ಏಳನೇ ಮನಿ ಸ್ವಾಮಿ ವಿರೋಧಿ. ಆಕ್ಚುಲಿ ಅವನು 8ನೇ ಮನಿ ಸ್ವಾಮಿ ಮತ್ತು 7ನೇ ಮನಿ ಸ್ವಾಮಿ ಶುಕ್ರ 7ನೇ ಮನೆಯಲ್ಲಿ ನೀಚ ಆಗಿದ್ದರಿಂದ ತಾವು ಮದುವೆ ವಿಚಾರದಲ್ಲಿ ವಿಪರೀತ ತೊಂದರೆ ತಗೋತೀರಾ. ಆಮೇಲೆ ನಿಮ್ಗೆ ಸೋರ್ಸ್ ಆಫ್ ಇನ್ಕಮ್ ಒಟ್ಟೆ ಇರಲ್ಲ. ಯಾವುದೂ ಒಂದು ಸ್ಥಿರವಾದ ಕೆಲಸ ಅಂತ ಇರೋದಿಲ್ಲ ನಿಮಗೆ. ಈ ಕೆಲಸ ಬಿಟ್ಟು ಆ ಕೆಲಸಕ್ಕೆ ಹೋಗೋದು, ಆ ಕೆಲಸ ಬಿಟ್ಟು ಈ ಕೆಲಸಕ್ಕೆ ಹೋಗೋದು, ಈ ಕೆಲಸ ಬಿಟ್ಟು ಆ ಕೆಲಸಕ್ಕೆ ಹೋಗೋದು. ದುಡ್ಡಿನ ಅಭಾವ ವಿಪರೀತ ಇರುತ್ತೆ. ಯಾಕಂದ್ರೆ ಶುಕ್ರ ಈ 3ನೇ ಮತ್ತು 8ನೇ ಮನೆ ಸ್ವಾಮಿ ಶುಕ್ರ ನೀಚನಾಗಿರೋದ್ರಿಂದ ನಿಮಗೆ ಬಹಳ ತೊಂದರೆ ಆಗುತ್ತೆ. ದಯವಿಟ್ಟು ತಾವು ಶುಕ್ರ ಶಾಂತಿ ಆಗ್ಲೇಬೇಕು. ಶುಕ್ರ ಶಾಂತಿ ಆಗ್ಲೇಬೇಕು. 8ನೇ ಮನೆಯಲ್ಲಿ ಸೂರ್ಯ ನೀಚನಾಗಿದ್ದಾನೆ. ನೋಡಿ, ಇಲ್ಲಿ ನಾನು ನಿಮಗೊಂದು ವಿಚಿತ್ರ ಹೇಳ್ತೀನಿ. ಇಲ್ಲೇ ರಾಹು ಉಚ್ಚ ಇದ್ದಾನೆ, ಇಲ್ಲಿ ಕೇತು ಉಚ್ಚ ಇದ್ದಾನೆ, ಇಲ್ಲಿ ಶುಕ್ರ ನೀಚ ಇದ್ದಾನೆ, ಇಲ್ಲಿ ಸೂರ್ಯ ನೀಚ ಇದ್ದಾನೆ. ಇಲ್ಲೇ ಕೇತು 9ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ನಿಮಗೆ ಭಾಗ್ಯದಲ್ಲಿ ಒಂದು ಸರ್ಪ ದೋಷ ಐತೆ. ಇಲ್ಲಿ ನಿಮಗೆ ಕುಜನ ಮನೆಯಲ್ಲಿ, ಎಲ್ಲಿ? ಕುಜನ ಮನೆಯಲ್ಲಿ ಅಂದ್ರೆ ಯಾವ ಕುಜನ ಮನೆ? ಯಾವ್ಯಾವು? ಮೇಷ ಮತ್ತು ವೃಶ್ಚಿಕ. ಆ ಮನೆಯಲ್ಲಿ ಅಪ್ಪಿ ತಪ್ಪಿ ಕೇತು ಆಗಲಿ ರಾಹು ಆಗಲಿ ಬಂದು ಕುತ್ಕೊಂಡ್ರೆ ಸರ್ಪದೋಷ ಅಂತ ಕರಿತೀವಿ. ಹಾಗಾಗಿ ತಾವು ಕೇತು ಶಾಂತಿ ಮಾಡಿಸೋದು ಮರೆಯೋಂಗಿಲ್ಲ.
10ನೇ ಮನೆಯಲ್ಲಿ ಗುರು ಬಾಬಾ 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 10ನೇ ಮನೆಯಲ್ಲಿ ಗುರು 26 ಡಿಗ್ರಿ ಇದ್ದಾನೆ. ಇಲ್ಲಿ ಏನಾಯ್ತು ಅಂದ್ರೆ ಏನು ಹಂಸ ರಾಜ ಯೋಗ ಆಯಿತು. ಕೇತು 9ನೇ ಮನೆಯಲ್ಲಿ ಇರೋದ್ರಿಂದ ತಂದೆಗೆ ವಿಪರೀತ ತೊಂದರೆ. ಹೌದಾ? ನೀವು ದೇವ್ರ ನಂಬ್ತೀರ, ಇಲ್ಲ ಅಂತಲ್ಲ, ಬಟ್ ವಿಪರೀತ ತೊಂದರೆ. ತಂದೆಗೆ ಅಂದ್ರೆ ತಂದೆ ಮನೆಯೊಳಗಿದ್ದಂಥ ತಾಯಿಗೂ ಆಗ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಬಹಳ ತೊಂದರೆ ಕೊಡ್ತಾನೆ. ಸದ್ಯ ಕೇತು ದಶೆನೇ ನಡೀತಾ ಇದೆ. ಮನೆಯಲ್ಲಿ ಸಿಕ್ಕಾಡಿ ಪ್ರಾಬ್ಲಮ್ ಜನರೇಟ್ ಆಗುತ್ತೆ. ತಂದೆ ಕೆಲಸ ಕಳ್ಕೊಬೋದು, ಇಲ್ಲ ದುಡ್ಡು ಕಳ್ಕೊಬೋದು, ಇಲ್ಲ ಅಂದ್ರೆ ಬಹಳ ತೊಂದರೆಗಿರ್ತಾರೆ. ಅದು ಮಾತ್ರ 100%. ಬಟ್ 10ನೇ ಮನೆಯಲ್ಲಿ ಹಂಸರಾಜ ಯೋಗ ಇರೋದ್ರಿಂದ ನೀವು ಬಹಳ ವಿದ್ಯಾವಂತರಾಗ್ತೀರ. ಹೌದು, ಬಹಳ ವಿದ್ಯಾವಂತ. ನೋಡಿ, ಗುರುವಿನ ದೃಷ್ಟಿ ಎಲ್ಲೆಲ್ಲ ಹೋಗುತ್ತೆ ಅಂತ ನೋಡ್ಬಿಡೋಣ. 1 2 3 4 5 6 7 8 9 ಇವು ಗುರುವಿನ ಕಡೆ ಇವ್ಯಾವಾದ್ರೂ ದೃಷ್ಟಿ ಆಗಿದ್ದೇ ಕರೆ ಆದ್ರೆ ಇವ್ಯಾವ ದೋಷ ಆಗ್ತಿರ್ಲಿಲ್ಲ ನಮಗೆ. 1 2 3 4 5 6 7 8 ಕುಜನ ದೃಷ್ಟಿ ಇದ್ರ ಮೇಲೆ ಬೀಳುತ್ತೆ, ಶುಕ್ರನ ಮೇಲೆ ಬೀಳುತ್ತೆ, ಸೂರ್ಯನ ಮೇಲೆ ಬೀಳುತ್ತೆ. ನೀವು ನೋಡಿ, ನಾನು ಹೇಳೋ ಪ್ರಕಾರ ಇಲ್ಲಿ ಕುಜನ ದೃಷ್ಟಿ ಇಲ್ಲಿ ಬೀಳೋದ್ರಿಂದ, ಹೌದಾ, ಒಂದು ಸಾರಿ ಸೂರ್ಯ ಶಾಂತಿ ಜೀವನದಲ್ಲಿ, ಒಂದು ಸಾರಿ. ಎರಡನೇದು ಶುಕ್ರ ಶಾಂತಿ, ಒಂದೇ ಸಾರಿ ಇವು ಮಾಡಿಸ್ಬಿಟ್ರೆ ಕುಜನ ದೃಷ್ಟಿ ಇಲ್ಲಿ ಬೀಳೋದ್ರಿಂದ ಬಹಳ ಒಳ್ಳೇದಾಗುತ್ತೆ. ಮತ್ತು ಮೀನ ಲಗ್ನಕ್ಕೆ ಕುಜ 1ನೇ ಮನೆಯಲ್ಲಿರೋದ್ರಿಂದ ಮಾಂಗಲ್ಯ ದೋಷ ಬರುವುದಿಲ್ಲ. ಐ ಆಮ್ ಸಾರಿ, ರಾಂಗ್ ಪ್ರಿಡಿಕ್ಷನ್ ಮಾಡ್ಕೋಬೇಡಿ. ಮಾಂಗಲ್ಯ ದೋಷ ಇಲ್ಲಿ ಬರಲ್ಲ. ಇವನ ದೃಷ್ಟಿಯಿಂದ ಶುಕ್ರ ಮತ್ತು ಸೂರ್ಯ ಇವರಿಬ್ರು ಪ್ರಭಾವ ಕಡಿಮೆ ಮಾಡ್ತಾನೆ. ಆಗ ಸೂರ್ಯನ ಪ್ರಭಾವ ಕಡಿಮೆ ಮಾಡಕ್ಕಾಗಲ್ಲ. ದಯವಿಟ್ಟು ತಾವು ನೀಚತನ, ಉಚ್ಚ ಮತ್ತು ನೀಚ ಅಂದ್ರೇನು, 2% ಇದ್ರೆ ಅದು 100 ಪಟ್ಟು ಕೊಡುತ್ತೆ ಶಕ್ತಿ. ಉಚ್ಚ ಒಳ್ಳೇದು ಮಾಡ್ತಾನೆ, ನೀಚ ಕೆಟ್ಟದ್ದು ಮಾಡ್ತಾನೆ. ಆದರೆ ವಿರೋಧಿಗಳು ಉಚ್ಚ ಸ್ಥಾನದಲ್ಲಿ ಇದ್ರೂ ಸಹ ನಿಮಗೆ ಕೆಟ್ಟದ್ದೇ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಕೇತು ವಿರೋಧಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ವಿಪರೀತ ತೊಂದರೆ ಕೊಡ್ತಾನೆ ತಂದೆ. ಸೂರ್ಯ ಮತ್ತು ಶುಕ್ರ 8ನೇ ಮನೆಯಲ್ಲಿದ್ದಾರೆ, ನೀಚರಾಗಿದ್ದಾರೆ. 7 8ನೇ ಮನೆಯಲ್ಲಿ ಅವರು ವಿಪರೀತ ತೊಂದರೆ ಕೊಡ್ತಾರೆ. ಜೀವನದಲ್ಲಿ ಒಂದ್ಸಾರಿ ಇವೆರಡು ನೀವು ಶಾಂತಿ ಮಾಡ್ಕೊಳ್ಳೇಬೇಕು. ಓಕೆ. 9ನೇ ಮನೆಯಲ್ಲಿ ಕೇತು, ತಂದೆಗೆ ವಿಪರೀತ ತೊಂದರೆ. 10ನೇ ಮನೆಯಲ್ಲಿ ಹಂಸರಾಜಯೋಗ. ಹಂಸರಾಜಯೋಗದಲ್ಲಿ ಹುಟ್ಟಿದವರು ಏನೇನು ಮಾಡ್ತಾರೆ, ಹೇಗಿರ್ತಾರೆ? ಒಳ್ಳೆ ತಂದೆ ತಾಯಿ, ಒಳ್ಳೆ ಅಕ್ಕ ತಂಗಿ, ಒಳ್ಳೆ ವಿದ್ಯೆ, ನೌಕರಿ, ಗೌರ್ಮೆಂಟ್ ಜಾಬ್, ಅದು ಇದು ಅಲ್ಲ, ಗೌರ್ಮೆಂಟ್ ಜಾಬ್ ಅಲ್ಲ, ಹೈಯರ್ ಎಜುಕೇಶನ್, ದುಡ್ಡಿಗೆ ಒತ್ತು ಕಮ್ಮಿ ಆಗಿಲ್ಲ, ಬಹಳ ವಿದ್ಯಾವಂತರಿರ್ತೀರ, ಎಲ್ಲವನ್ನೂ ಪಡ್ಕೋತೀರ, ಇಲ್ಲ ಅಂತಲ್ಲ. ಹಾಗಂತ ನೋಡಿ ಬೇರೆ ಗ್ರಹಗಳನ್ನು ನೋಡಿದರೆ ಸ್ವಲ್ಪ ರಿಸಲ್ಟ್ ಕಡಿಮೆ ಬರುತ್ತೆ. ಯಾಕಂದ್ರೆ 26 ಡಿಗ್ರಿ ಇದೆ, ನೀವು ಪುಷ್ಯರಾಗ ಹಾಕೊಳ್ಳೇಬೇಕಾಗುತ್ತೆ. ಶನಿ 11ನೇ ಮನೆಯಲ್ಲಿ 1 ಡಿಗ್ರಿ ಇದ್ದಾನೆ, ಯಾವುದೇ ರೀತಿ ನಿಮಗೆ ಕಷ್ಟ ಕೊಡಲ್ಲ, ತಲೆ ಕೆಡಿಸ್ಕೋಬೇಡಿ. ಹೌದಾ? ಬನ್ನಿ, ಫಸ್ಟ್ಗೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಒಂದನೇದು ಫಸ್ಟ್ಗೆ ನೀವು ಫಸ್ಟ್ ನೀವು ಮಾಡಬೇಕಾಗಿದ್ದು ಏನಪ್ಪಾ ಅಂದ್ರೆ, ಅಶ್ವಿನಿ ನಕ್ಷತ್ರದ ಪೂಜೆ. ಎರಡನೇದು ಬಂದ್ಬಿಟ್ಟು ಕೇತು ಶಾಂತಿ. ಅಲ್ಲ, ಇವೆರಡು ಬಹಳ ಇಂಪಾರ್ಟೆಂಟ್ ಈಗ ಸದ್ಯಕ್ಕೆ. ಆಮೇಲೆ ಮುಂದೆ ಒಂದು 4-5 ವರ್ಷ ಬಿಟ್ಟು ಸೂರ್ಯ ಮತ್ತು ಶುಕ್ರ ಶಾಂತಿ ಮಾಡಿಸೋದು ಕಡ್ಡಿಲ್ಲ. ಯಾಕಂದ್ರೆ ಈಗ ಅಶ್ವಿನಿ ನಕ್ಷತ್ರದ ಪೂಜೆ ಮತ್ತು ಕೇತು ಶಾಂತಿ ನೀವು ಏನಾದರೂ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮನೆಗೆ, ತಂದೆಗೆ ಅಥವಾ ತಾಯಿಗೆ, ಎಲ್ಲ ಮನೆಗೆ ಟೋಟಲಿ ಬಹಳ ತೊಂದರೆಗಿರ್ತೀರಾ, ಬಹಳ ಕಷ್ಟಕ್ಕೆ ಬೀಳ್ತೀರಾ. ದಯವಿಟ್ಟು ತಾವು ಇವೆರಡೂ ಮಾಡಿಸ್ಕೊಳ್ಳೇಬೇಕು. ಜೀವನದಲ್ಲಿ ಒಮ್ಮೆ ಸೂರ್ಯ ಮತ್ತು ಬುಧ, ಇವ್ರದ್ದು ಸೂರ್ಯ, ಬುಧ ಮತ್ತು ಶುಕ್ರ, ಇವ್ರು ಶಾಂತಿ ಮಾಡಿಸ್ಲೇಬೇಕು. ಒಮ್ಮೆ ಜೀವನದಲ್ಲಿ ಒಮ್ಮೆ ಮಾಡಿಸ್ಕೊಳ್ಳಿ, ಮುಂದೆ ಅದನ್ನ ಆರಾಮಾಗಿ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಪ್ರಶ್ನೆ ಬಂದಿರೋದು ಅಶ್ವಿನಿ ನಕ್ಷತ್ರದ ಪೂಜೆ ಮತ್ತು ಕೇತು ಶಾಂತಿ ನೀವು ಮಾಡಿಸ್ಲೇಬೇಕು. ಇಲ್ಲಿ ಜಾತಕದಲ್ಲಿ ನೋಡಿ, ಕುಜ ಬಹಳ ಚೆನ್ನಾಗಿದ್ದಾನೆ ಲಗ್ನ, ಹೌದಾ? ಚಂದ್ರ ಬಹಳ ಒಳ್ಳೆ ಜಾಗದಲ್ಲಿದ್ದಾನೆ, ಕರೆಕ್ಟಾ? ಗುರು ಬಹಳ ಒಳ್ಳೆ ಜಾಗದಲ್ಲಿದ್ದಾನೆ, ಕರೆಕ್ಟಾ? ಆದರೆ ನೋಡಿ, ಕೇತು, ಸೂರ್ಯ, ಶುಕ್ರ ಇವ್ರು ಬಹಳ ಕೆಟ್ಟಿದ್ದಾರೆ, ವಿಪರೀತ ಕೆಟ್ಟಿದ್ದಾರೆ. ಯಾಕಂದ್ರೆ ಇವರಿಬ್ರು ನೀಚರು, ಉಚ್ಚ. ಸೊ ವಿಪರೀತ
ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ವಿಪರೀತ ಕೊಡ್ತಾರೆ. ಇವ್ರು 3 ಮಂದಿನೂ ನೆಗೆಟಿವ್ ಆಗಿ ಕೊಡ್ತಾರೆ, ವಿಪರೀತ ಕೊಡ್ತಾರೆ. ಅಷ್ಟಿಷ್ಟಲ್ಲ, ವಿಪರೀತ ಕಷ್ಟ ಕೊಡ್ತಾರೆ. ಹಾಗಾಗಿ ಒಳ್ಳೆ ಗ್ರಹಗಳ ಫಲ ತಗೊಳಕ್ಕೆ ನೀವು ಇವುಗಳ ಶಾಂತಿ ಮಾಡಿಸ್ಲೇಬೇಕು. ದಯವಿಟ್ಟು ತಾವು ಶಾಂತಿ ಮಾಡಿಸ್ಕೊಂಡ್ರೆ ಬಹಳ ಚಲೋ ಆಗುತ್ತೆ. 2052 ಕಷ್ಟ. ಅದು ಹಿಂಗೆ ಹೇಳ್ತೀವಿ. ಕೇತು ದಶೆ ನಡೀತಾ ಇದೆ, ಅದಾದ್ಮೇಲೆ ಶುಕ್ರ ದಶೆ ನಡೆಯುತ್ತೆ, ಅದಾದ್ಮೇಲೆ ಸೂರ್ಯ ದಶೆ ನಡೆಯುತ್ತೆ. 19, 20, 53 ತನಕ ಇದೆ. ಬಟ್ ಇವನ್ನೆಲ್ಲ ನೀವು ಕಡಿಮೆ ಮಾಡ್ಕೋಬೇಕಂದ್ರೆ ಶಾಂತಿ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಕರ್ಮ ಖಂಡಿತ ಬ್ರಾಹ್ಮಣ ಕಡೆಯಿಂದ. ಶಾಂತಿ ಹೆಂಗಂದ್ರೆ ಕೇತು ಜಪ ಆಗ್ಬೇಕು, ಜಪ ಆಗೇಬೇಕು, ಜಪ ಆದ್ಮೇಲೆ ಶಾಂತಿ ಆಗ್ಬೇಕು. ಅಶ್ವಿನಿ ನಕ್ಷತ್ರದ ಪೂಜೆ ಒಮ್ಮೆ ಆಗಲೇಬೇಕು. ಈಗ ಸದ್ಯ 7 ವರ್ಷದ 8-9 ವರ್ಷದವರೆಗೂ 7-8-9 ವರ್ಷದವರೆಗೂ ತಾವು ಇವೆರಡೇ ಪೂಜೆ ಮಾಡಿಸಿ ಸಾಕು, ಬೇರೆ ಏನು ಬೇಡ. ಮಗು ಬಹಳ ಬುದ್ಧಿವಂತ ಆಗ್ತದೆ. ಯಾಕಂದ್ರೆ 9ನೇ ಮನೆ ಸ್ವಾಮಿ ಲಗ್ನದಲ್ಲಿ ಇರೋದ್ರಿಂದ, ಕುಜ ಲಗ್ನದಲ್ಲಿರೋದ್ರಿಂದ ದೇಹ ಫಿಸಿಕಲಿ ಬಹಳ ಫಿಟ್ ಇರುತ್ತೆ. ಶಿ ಕ್ಯಾನ್ ಜಾಯಿನ್ ಪೊಲೀಸ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಮಿಲಿಟ್ರಿ, ಏರ್ಫೋರ್ಸ್ಗೆಲ್ಲ ಹೋಗೋ ಚಾನ್ಸಸ್ ಭಾಳ ಇದೆ. ಯಾಕಂದ್ರೆ ಕುಜ ಲಗ್ನದಲ್ಲಿ ಇರೋದ್ರಿಂದ. ಅವಾಗ ಆದರೆ ಈ ಕೇತು, ಸೂರ್ಯ, ಶುಕ್ರ ಈ 3 ಗ್ರಹಗಳ ಶಾಂತಿ ಮಾಡಿಸಲಿಲ್ಲ ಅಂದರೆ ತಮಗೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಿಮಗೆ ಲೈಕ್ ಆದರೆ 4 ಮಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.